ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲೋಹಿತ್. ಸೊ ಇವತ್ತಿನ ಟಾಪಿಕ್ಕು ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟು. ಸೊ ಇಲ್ಲಿ ತುಂಬ ಶೂಟಿಂಗ್ ನಡೆಯುತ್ತೆ. ಇವನ್ ಸುದೀಪ್ ಶೂಟಿಂಗ್ ಮಾಡಿದರು, ಮತ್ತು ಇವನ್ ದರ್ಶನ್ ಶೂಟಿಂಗ್ ಮಾಡಿದರು. ಸೊ ಹಾಗಂತಂದರೆ ನಿಮಗೆ ಯಾವುದು ಅಂತ ಆಲ್ರೆಡಿ ಗೆಸ್ ಮಾಡಿರ್ತೀರ. ಪೋಲ್ಯಾಂಡ್ ಅಂತ, ಒನ್ ಆಫ್ ದ ಮೇಯ್ನ್ ಯುರೋಪಲ್ಲಿ ಒನ್ ಆಫ್ ದ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಇಂಥ ಜಾಗದಲ್ಲಿ ಒಂದು 4-5 ಲೊಕೇಶನ್ನಲ್ಲಿ ಅವರು ಶೂಟಿಂಗ್ ಮಾಡಿದರು. ನಮ್ಮ ಕನ್ನಡ ಮೂವಿ ಇಲ್ಲಿ ಮಾಡಿದರು ಅನ್ನೋದೇ ಒಂದು ಹೆಮ್ಮೆ ನಮಗೆ. ಸೊ ಬನ್ನಿ ನಮಗೆ ತೋರಿಸ್ತೀನಿ. ಒನ್ ಆಫ್ ದ ಪ್ಲೇಸ್ ಅದರಲ್ಲಿ ಜೂಯಿಷ್ ಮ್ಯೂಸಿಯಂ ಅಂತ ಇದೆ. ಸೊ ಅಲ್ಲಿ ಜಾಸ್ತಿ ಶೂಟ್ ಮಾಡಿದರು. ಬಟ್ ಅಲ್ಲಿ ಮ್ಯೂಸಿಯಂ ಯಾವ ಥರ ಇದು, ಅದರದ್ದು ಹಿಸ್ಟ್ರಿ ಏನು, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಚಿರ ಲೈಫಲ್ಲಿ 2 ಪಾಠ ಕಲ್ತಿದ್ದೀನಿ. ಒಂದು, ಓವರ್ ಆಗಿ ಮಾತಾಡಬಾರ್ದು. ಎರಡನೇದು, ಓವರ್ ಆಗಿ ಮಾತಾಡೋದನ್ನ ಕೇಳಿಸ್ಕೊಂಡ್ಲೂಬಾರ್ದು. ಸೊ ನೀನು We got 4 blasts, 40 criminals dead, one hit of 750 million euros, and 7 thieves caught. If this is done by one guy named Ghost, then tomorrow's headlines is going to be this: is Ghost a hero or a villain? ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇದು ಪೋಲಿಸ್ ಜೂಯಿಷ್ ಮ್ಯೂಸಿಯಂ ಎಂಟ್ರೆನ್ಸ್ ಇದೆ. ಇದು ಈ ಜೂಯಿಷ್ ಅಂತಂದರೆ ಇದು ಆಲ್ಮೋಸ್ಟ್ ಲೈಕ್ 13ನೇ ಶತಮಾನದಲ್ಲಿ ಪೋಲ್ಯಾಂಡಲ್ಲಿ ಜೂಯಿಷ್ ಹೇಗಿದ್ದರು, ಅವರ ಮನೆಗಳೆಲ್ಲ ಹೇಗಿತ್ತು, ಮತ್ತು ಅದ್ರದ್ದು ಬಗ್ಗೆ ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿ ಟೌನ್ ಹೇಗಿತ್ತು, ಮತ್ತು ಆ ಶತಮಾನದಲ್ಲಿ ಅವರು ಹೇಗೆ ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತಾಯಿದ್ರು, ಮತ್ತು ಹೇಗೆ ಜನ ಎಲ್ಲ ವಾಸವಾಗಿದ್ದರು, ಅದ್ರ ಬಗ್ಗೆ ಎಲ್ಲ ನಮಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ನಮಗೆ 19ನೇ ಶತಮಾನದಲ್ಲಿ ನಾವು ಅಲ್ಲಿಂದ ಶುರುವಾಗುತ್ತೆ. ಇವರು ಹೇಗಿದ್ದರು ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು, ಮತ್ತು ಅವರು ಹೇಗೆ ಮನೆಯೆಲ್ಲ ಕಟ್ಕೊಂಡಿದ್ರು, ಮತ್ತು ಅವರು ಸ್ಟ್ರೀಟ್ಗಳೆಲ್ಲ ಹೇಗಿತ್ತು, ಸೊ ಅದ್ರ ಬಗ್ಗೆ ಎಲ್ಲ ನಮಗಿಲ್ಲಿ ಡೀಟೇಲ್ಸ್ ಕೊಡ್ತಾರೆ. Jest powinnością i dobrym uczynkiem, żeby w szabat jadać ciepłości. Na szabatu. Dlatego przyjęło się w wielu krajach szabat. 1933 ಹಿಟ್ಲರ್ ಯಾವಾಗ ಜರ್ಮನಿ ಅಧ್ಯಕ್ಷ ಆಗ್ತಾರೋ, ಸೊ ಅಲ್ಲಿಂದ ಜೂಯಿಷ್ಗೆ ತುಂಬಾ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ. ಏಕೆಂತಂದರೆ ಅವರು ನಾಸಿಸಮ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಸೊ ಎಲ್ಲ ಜೂಯಿಷು, ಯುರೋಪಿಯನ್ನಲ್ಲಿ ಯಾರ್ಯಾರಿದ್ದಾರೆ ಜೂಯಿಷು, ಅವ್ರನ್ನೆಲ್ಲರನ್ನೂ ಮಾಸ್ ಮರ್ಡರ್ ಮಾಡೋದಕ್ಕೆ ಅವರು ಅಲ್ಲಿಂದ ಶುರು ಮಾಡ್ತಾರೆ. ಸೊ ಆವಾಗ ಜರ್ಮನಿ ಏನು ಮಾಡುತ್ತೆ, ಪೋಲ್ಯಾಂಡಲ್ಲಿ ಇದ್ದವರು ಅರ್ಧಕ್ಕರ್ಧ ಪೋಲ್ಯಾಂಡ್ನ ಆಕ್ರಮಣ ಮಾಡಿಬಿಡುತ್ತೆ. ಮತ್ತು ಅದಲ್ಲದೆ ಸೋವಿಯತ್ ಯೂನಿಯನ್ನು ಅಷ್ಟೇ. ಸೊ 2 ಕಡೆಯಿಂದನೂ ಅಟ್ಯಾಕ್ ಮಾಡಿದಾಗ ಸೊ ಆಲ್ಮೋಸ್ಟ್ ಅಲ್ಲಿದ್ದ ಜೂಯಿಷ್ಗಳೆಲ್ಲನೂ ತುಂಬ ಜನ ಮಾಸ್ ಮರ್ಡರ್ ಮಾಡಿದ್ದಾರೆ. ಅದಕ್ಕೆ ಎಷ್ಟೋ
ಒಂದು ಮ್ಯೂಸಿಯಮ್ಸ್ ಎಲ್ಲ ಇದೆ, ಆಮೇಲೆ ತುಂಬ ಹಳೆ ಕತೆಗಳೆಲ್ಲ ಇದೆ. ನೀವು ಮ್ಯೂಸಿಯಮ್ಸ್ ಎಲ್ಲ ನೋಡ್ಬೋದು ಇಲ್ಲಿ ಬಂದು, ಅದರದ್ದು ಡೀಟೇಲ್ ಆಗಿ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಇಲ್ಲಿ ನಿಮಗೆ. It is required today. The Holocaust was one of the most horrific events in modern history. It was an attempt by the Nazis to wipe out the entire Jewish community in Europe. Prince Charles, who is also attending this event in Jerusalem, said that the lessons of the Holocaust are quote-unquote searingly relevant to this day. Our next report gives you a sense of how Jews were persecuted under the reign of Hitler. More than 4 million men, women and children were scientifically murdered by gassing. They were taken to the largest death factory in Nazi Germany, a concentration camp where more than 1 million Jews were murdered. On 27 January 1945, these Soviet forces were perhaps the first outsiders to witness the horror of Hitler's concentration camps. On that day, about 7,000 prisoners were found alive, hungry faces with their arms tattooed with registration numbers for identification. These pictures are a grim reminder of the mass murder of Jews under Hitler. During World War II, the Nazis and their allies carried out the genocide of European Jews. Several claims say that some 6 million Jews were murdered. This was around 2/3 of Europe's Jewish population. Most of the killings happened between 1941 and 1945. But the seeds of the persecution were planted much earlier. When Hitler rose to power as the Chancellor of Germany, his regime built a network of concentration camps. The first targets were political opponents, labeled as undesirable by the Nazis. In March 1933, Germany passed the Enabling Act. This new law gave Hitler the powers to isolate Jews from the society. What followed was the systematic persecution of European Jews. As Hitler's soldiers invaded other European nations, Jewish businesses were ransacked, smashed, and set on fire. Places of worship were destroyed. The Nazis terrorized Jews throughout Germany and its territories. Jewish people lost all of their freedoms and rights under Hitler. After Germany invaded Poland, the Nazi forces began segregating Jews with the rest of the population. They were placed in ghettos, away from the rest of the people. What happened next was described by the Nazis as the final solution. Thousands of Jews were moved to concentration camps. Gas chambers were used to murder many of them. Poisonous fumes were released inside sealed rooms to carry out an industrial slaughter. Outside the camps, the Nazis carried out mass shootings. Many others starved to death. The major concentration camps have been turned into museums now. They serve as poignant reminders of some of the darkest hours for humanity. ಜೂಯಿಷ್ ಅವರು ಪ್ರಪಂಚದಲ್ಲಿ ತುಂಬ ಅತಿ ಬುದ್ಧಿವಂತರು ಅಂತ ಹೇಳ್ತಾರೆ. ಒನ್ ಆಫ್ ದ ಇದು ಇವತ್ತು ನಾವು ಇಸ್ರೇಲಲ್ಲಿ ನೋಡ್ಬೋದು, ತುಂಬ ಜೂಯಿಷ್ ಅವರು ಎಲ್ಲ ಅವರ ಕಮ್ಯುನಿಟಿ ಎಲ್ಲ ಅಲ್ಲಿ ಜಾಸ್ತಿ ಇದೆ ಇವಾಗ ಇಸ್ರೇಲಲ್ಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದರು ಅವಾಗ ಮುಂಚೆ, ಬಟ್ ಇವಾಗ ಅಲ್ಲಿ ಇದ್ದಾರೆ. ಎಲೆಕ್ಟರ್ಸ್ ಹಿಂಗೆ ಎಲೆಕ್ಟ್ ಮಾಡೋದು, ಸೊ ಇದು ಎಲೆಕ್ಷನ್ ಹೇಗೆ ಪ್ರೋಸೆಸ್ ಮಾಡೋದು ಅಂತ ಹೇಳ್ಬಿಟ್ಟು ಎಲೆಕ್ಟರ್ಸ್ನ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಯಾವ್ಯಾವ್ದು ಅಕೌಂಟೆಂಟ್ಸ್ ಇದ್ದಾರೆ, ಫೇರ್ ಅಕೌಂಟೆಂಟ್ಸು, ಟೌನ್ ಅಡ್ಮಿನಿಸ್ಟ್ರೇಷನು, ಟೌನ್ ಹಿಂಗೆ ಒಂದು 1 2 3 4 5 6 7 8 9 10 11 12 13 ಜನ ಇದ್ದಾರೆ ಟೋಟಲಾಗಿ. ಸೊ ಅಕೌಂಟೆಂಟ್ಸ್ ಹಿಂಗೆ ಈ ಥರ ಅಕೌಂಟ್ಸ್, ಸೂಪರ್ವೈಸ್ಡ್ ಕಮ್ಯುನಿಟಿ ಅಕೌಂಟ್ಸ್, ದೇ ನೋಟೆಡ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್ ಈಚ್ ಡೇ ಆಫ್ ದ ಪೊಲೀಸ್, ಅಂದರೆ ಅಕೌಂಟೆಂಟ್ಸ್ದೇನು ಕೆಲಸ ಅಂತ. ಆಮೇಲೆ ಫೇರ್ ಅಫಿಷಿಯಲ್ಸ್ದು ಅವ್ರದ್ದು ಹಂಗೆ ಇದು ಇವ್ರದ್ದು ಹಂಗೆ ಯಾರ್ಯಾರ್ದು ಒಬ್ಬೊಬ್ರದ್ದು ಅಸೋಸಿಯೇಟ್ ಫೈನಾನ್ಸ್ ಯಾರ್ಯಾರ್ದು, ಸೊ ಎಲ್ಲರದನ್ನು ಹಿಂಗೆ ನೋಡ್ಬೋದು ಯಾರ್ಯಾರ್ದು ಕೆಲಸ ಹಿಂಗೆ ಅಂತ. ಸೂಪರ್.
ಸ್ನೇಹಿತರೆ, ಯಹೂದಿಗಳ ಜುಡಾಯಿಸಂ ಒಂದೇ ದೇವರನ್ನ ನಂಬೋ ವಿಶ್ವದ ಅತ್ಯಂತ ಪುರಾತನ ಧರ್ಮ. ಇದರ ಅಸ್ತಿತ್ವದ ಗುರುತುಗಳು 4000 ವರ್ಷಗಳಿಗೂ ಹಿಂದಕ್ಕೆ ಹೋಗುತ್ತೆ. ಯಹೂದಿಗಳ ಪ್ರಕಾರ ದೇವರು ತಾನೇ ಖುದ್ದಾಗಿ ಪ್ರವಾದಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ನಂಬಿದ್ದಾರೆ. ವಿಶೇಷ ಅಂದ್ರೆ ಹೆಚ್ಚಿನ ಯಹೂದಿಗಳ ಪ್ರಕಾರ ಎಲ್ಲ ಸಂಕಷ್ಟಗಳಿಂದಲೂ ಬಚಾವ್ ಮಾಡುವ ಅತಿದೊಡ್ಡ ಧರ್ಮನಾಯಕ ಅಥವಾ ಮಸಾಯ ಇನ್ನೂ ಕೂಡ ಬಂದಿಲ್ಲ. ಒಂದಲ್ಲ ಒಂದಿನ ಆ ಮಸಾಯ ಬರ್ತಾರೆ, ದೈವಿ ಶಕ್ತಿಯ ಮೂಲಕ ನಮ್ಮೆಲ್ಲರ ಉದ್ಧಾರ ಮಾಡ್ತಾರೆ ಅಂತ ಯಹೂದಿಗಳು ನಂಬಿದ್ದಾರೆ. ಆದ್ಯಂತ ಸದ್ಯ ಸುಮಾರು 1.5 ಕೋಟಿ ಯಹೂದಿಗಳಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ವಾಸವಾಗಿದ್ದಾರೆ. ಯಾವುದೇ ವ್ಯಕ್ತಿಯ ತಂದೆ ಅಥವಾ ತಾಯಿ ಯಹೂದಿಯಾಗಿದ್ರೆ ಅಂತಹ ವ್ಯಕ್ತಿಯನ್ನ ಜೂಯಿಷ್ ಅಂತ ಕರೆಯಲಾಗುತ್ತೆ. ಕ್ರಿಶ್ಚಿಯನ್ನರ ಓಲ್ಡ್ ಟೆಸ್ಟಾಮೆಂಟ್ ನ ಅಂಶಗಳೇ ಇಲ್ಲೂ ಕೂಡ ಕಾಣಕ್ ಸಿಗ್ತವೆ, ಆದ್ರೆ ಇಲ್ಲಿ ಅವುಗಳನ್ನ ಬೇರೆಯದೇ ಆರ್ಡರ್ ನಲ್ಲಿ ಜೋಡಿಸಲಾಗಿದೆ. ಈ ತಾನಾಕ್ನ ಮೊದಲ 5 ಪುಸ್ತಕಗಳನ್ನ ತೋರಾಹ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಯಹೂದಿಗಳು ಯಾವ ರೀತಿ ಬದುಕಬೇಕು, ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ವಿವರಿಸಲಾಗಿದೆ. ಅದರ ಪ್ರಕಾರ ದೇವರು ಮೊದಲ ಬಾರಿಗೆ ಅಬ್ರಹಾಂ ಅನ್ನೋ ಹೀಬ್ರೂ ಭಾಷೆ ಮಾತನಾಡುವ ವ್ಯಕ್ತಿ ಮುಂದೆ ಪ್ರತ್ಯಕ್ಷರಾದ್ರಂತೆ. ಈ ವೇಳೆ ದೇವರು ಅಬ್ರಹಾಂ ಜೊತೆ ವಿಶೇಷ ಒಪ್ಪಂದಕ್ಕೆ ಬಂದ್ರಂತೆ. ನೀನು ಮತ್ತು ನಿನ್ನ ಮುಂದಿನ ಸಂತತಿ ಒಂದು ಶ್ರೇಷ್ಠ ದೇಶವನ್ನ ಕಟ್ಟಬೇಕು ಅಂತ ದೇವರು ಹೇಳಿದ್ರಂತೆ. ಅದರಂತೆ ಅಬ್ರಹಾಂನ ಮಗ ಐಸಾಕ್ ಮತ್ತು ಜೇಕಬ್ಗೆ ಜುದಾಯಿಸಂ ನಲ್ಲಿ ಬಹಳ ಗೌರವ ಇದೆ. ಜೇಕಬ್ಗೆ ಮತ್ತೊಂದು ಹೆಸರೇ ಇಸ್ರೇಲ್ ಅಂತ. ಈತನ ಮುಂದಿನ ಪೀಳಿಗೆಯನ್ನ ಇಸ್ರೇಲೈಟ್ಸ್, ಇಸ್ರೇಲಿಯನ್ನರು ಅಂತ ಕರೆಯಲಾಯಿತು. ಇವತ್ತಿನ ಇಸ್ರೇಲ್ ದೇಶಕ್ಕೆ ಈ ಹೆಸರು ಬಂದಿರೋದು ಕೂಡ ಇದೇ ಜೇಕಬ್ ಕಾರಣದಿಂದ. ಶಬ್ಬತ್ ದಿನ ತಮ್ಮ ಪವಿತ್ರ ಗ್ರಂಥ ತಾನಾಖ್ನ ಮೊದಲ 5 ಅತಿ ಪವಿತ್ರ ಪುಸ್ತಕಗಳಾದ ತೋರಾಹ್ ಬಗ್ಗೆ ಚರ್ಚೆ ಮಾಡ್ತಾರೆ. ಸೈನೋಗಾಗ್ಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಇತರ ಯಹೂದಿಗಳೊಂದಿಗೆ ಬೆರೀತಾರೆ. ಶಬ್ಬತ್ ಔತಣಕೂಟ ಆಯೋಜನೆ ಮಾಡಿ ಎಲ್ಲರೂ ಅಲ್ಲಿ ಸೇರ್ತಾರೆ. ಯಹೂದಿಗಳ ದೇವಾಲಯ. ಕ್ರಿಸ್ತಪೂರ್ವ 1000 ಸುಮಾರಿಗೆ ಕಿಂಗ್ ಡೇವಿಡ್ ಯಹೂದಿಗಳ ರಾಜನಾಗಿದ್ರು. ಡೇವಿಡ್ ಮಗ ಸೊಲೊಮನ್ ಜೆರುಸಲೇಂನಲ್ಲಿ ಮೊದಲ ಬಾರಿಗೆ ಯಹೂದಿಗಳ ಪವಿತ್ರ ದೇಗುಲವನ್ನ ಕಟ್ಟಿದ್ರು. ಅಲ್ಲಿಂದ ಅದು ಯಹೂದಿಗಳ ಅತ್ಯಂತ ಪವಿತ್ರ ಸ್ಥಳ ಆಯಿತು. ಆದ್ರೆ ಕ್ರಿಸ್ತಪೂರ್ವ 931 ವೇಳೆಗೆ ಈ ಸಾಮ್ರಾಜ್ಯದ ಪತನ ಆಯಿತು. ಆಗ ಯಹೂದಿಗಳು 2 ಗುಂಪುಗಳಾಗಿ ಡಿವೈಡ್ ಆದ್ರು. ಉತ್ತರದವರು ಇಸ್ರೇಲಿಗರು ಹಾಗೂ ದಕ್ಷಿಣದವರು ಜುಡಾ ಅಂತ ಡಿವೈಡ್ ಆದ್ರು. ಮುಂದೆ ಕ್ರಿಸ್ತಪೂರ್ವ 587 ಸುಮಾರಿಗೆ ಬ್ಯಾಬಿಲೋನಿಯನ್ನರು ದಾಳಿಯಿಟ್ರು. ಯಹೂದಿಗಳ ಮೊದಲ ಪವಿತ್ರ ದೇಗುಲವನ್ನ ಧ್ವಂಸ ಮಾಡಿ ಸಾವಿರಾರು ಯಹೂದಿಗಳನ್ನ ದೂರಕ್ಕೆ ಓಡಿಸಿದ್ರು, ಗಡಿಪಾರು ಮಾಡಿದ್ರು. ಆದ್ರೂ ಛಲ ಬಿಡದ ಯಹೂದಿಗಳು ಕ್ರಿಸ್ತಪೂರ್ವ 516ರಲ್ಲಿ ತಮ್ಮ 2ನೇ ಪವಿತ್ರ ದೇಗುಲವನ್ನ ಕಟ್ಟಿದ್ರು. ಆದ್ರೆ ಕ್ರಿಸ್ತಶಕ 70 ಸುಮಾರಿಗೆ ರೋಮನ್ನರು ದಾಳಿ ಇಟ್ಟು ಈ ದೇಗುಲವನ್ನ ಕೂಡ ಧ್ವಂಸ ಮಾಡಿದ್ರು. ಈ ರೀತಿ ತಮ್ಮ ಪವಿತ್ರ ಸ್ಥಳಗಳ ಧ್ವಂಸದಿಂದ ಪದೇ ಆದಂತಹ ದಾಳಿಯಿಂದ ಯಹೂದಿಗಳ ಆಚರಣೆಯಲ್ಲಿ ಒಂದು ಮಹತ್ವದ ಬದಲಾವಣೆ ಆಯಿತು. ಈಗ ಯಾವುದೇ ಒಂದು ಪವಿತ್ರ ಜಾಗ ಅಂತ ಇಲ್ಲದ ಕಾರಣ ಸ್ಥಳೀಯವಾಗಿ ಸೈನೋಗಾಗ್ಗಳನ್ನ ಕಟ್ಟಿಕೊಂಡು ಅದರಲ್ಲೇ ಪ್ರಾರ್ಥನೆ ಮಾಡೋಕೆ ಯಹೂದಿಗಳು ಶುರು ಮಾಡಿದ್ರು. ಶಬ್ಬತ್. ವಾರದಲ್ಲಿ ಒಂದು ದಿನವನ್ನ ಶಬ್ಬತ್ ಆಗಿ ಆಚರಿಸ್ತಾರೆ ಯಹೂದಿಗಳು. ಆ ದಿನ ವಿಶ್ರಾಂತಿ ಪಡೆಯೋಕೆ ಹಾಗೂ ಪ್ರಾರ್ಥನೆ ಮಾಡೋಕೆ ಮೀಸಲಿಡ್ತಾರೆ. ಶುಕ್ರವಾರ ಸಂಜೆ ಸೂರ್ಯ ಮುಳುಗ್ದಾಗ ಈ ಶಬ್ಬತ್ ಶುರುವಾಗುತ್ತೆ ಹಾಗೂ ಶನಿವಾರ ರಾತ್ರಿ ತನಕ ಕೂಡ ಇರುತ್ತೆ. ಈ ದಿನ ಯಾವುದೇ ದೈಹಿಕ ಶ್ರಮದ ಕೆಲಸ ಮಾಡಂಗಿಲ್ಲ. ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಕೂಡ ಬಳಸುವ ಹಾಗಿಲ್ಲ. ದಿ ಹಾಲಕಾಸ್ಟ್. ನಂತರ 20ನೇ ಶತಮಾನದಲ್ಲಿ ಯಹೂದಿಗಳ ಪಾಲಿನ ಅತಿ ದೊಡ್ಡ ಶತ್ರುವಾಗಿ ಬಂದಿದ್ದು ಜರ್ಮನಿಯ ಅಡಾಲ್ಫ್ ಹಿಟ್ಲರ್. ಯಹೂದಿಗಳ ಮೇಲಿನ ದ್ವೇಷವನ್ನ ಹಿಟ್ಲರ್ ತಾನೇ ಆರಂಭ ಮಾಡಿದ್ದಲ್ಲ. ಇದುವರೆಗೂ ನಾವು ನೋಡಿರೋ ಪ್ರಕಾರ ಸಹಸ್ರಮಾನವಿಡೀ ಯಹೂದಿಗಳ ಮೇಲೆ ದಾಳಿ ನಡ್ಕೊಂಡೇ ಬಂದಿತ್ತು. ಯುರೋಪ್ನಲ್ಲಂತೂ ಕ್ರಿಶ್ಚಿಯನ್ನರೇ ನಿರಂತರವಾಗಿ ಯಹೂದಿಗಳ ಮೇಲೆ ದಾಳಿ ಮಾಡ್ತಾ ಬಂದಿದ್ರು. ಯಹೂದಿಗಳನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗುವಂತೆ ಫೋರ್ಸ್ ಮಾಡಲಾಗ್ತಾ ಇತ್ತು. ಉನ್ನತ ಹುದ್ದೆಗಳಲ್ಲಿ, ಹೈ ಪ್ರೊಫೈಲ್ ಜಾಬ್ಗಳಲ್ಲಿ ಯಹೂದಿಗಳಿಗೆ ಅವಕಾಶನೇ ಇರಲಿಲ್ಲ. ಆದರೆ 19ನೇ ಶತಮಾನದ ವೇಳೆಗೆ ಧಾರ್ಮಿಕ ಕಾರಣಗಳ ಬದಲಾಗಿ ಜನಾಂಗೀಯ ಕಾರಣಗಳಿಗಾಗಿ ಯಹೂದಿಗಳನ್ನ ಹಿಂಸಿಸಲಾಯಿತು. ಜನಾಂಗೀಯ ಮತ್ತು ರಾಜಕೀಯ ಕಾರಣಗಳಿಗಾಗಿ ಕೂಡ. ಉದಾಹರಣೆಗೆ ಜರ್ಮನಿಯಲ್ಲಿ ನಾವು ಆರ್ಯನ್ ವಂಶವಾಹಿ ಹೊಂದಿರೋರು, ಆದ್ರೆ ಈ ಯಹೂದಿಗಳೇ ಬೇರೆ, ಇವರ ಮೈಯಲ್ಲಿ ಹರಿತಿರೋ ರಕ್ತವೇ ಬೇರೆ, ನಾವು ಆರ್ಯನ್ ಮೂಲದವರೇ ಶ್ರೇಷ್ಠ ಅನ್ನೋ ಪರಿಕಲ್ಪನೆ ಶುರುವಾಯಿತು. 1908-1913 ವೇಳೆಗೆ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಪೇಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಹಿಟ್ಲರ್ಗೂ ಈ ಯಹೂದಿ ವಿರೋಧಿ ಮನಸ್ಥಿತಿಯ ಪರಿಚಯ ಆಯಿತು. ನಂತರ
ಮೊದಲ ಮಹಾಯುದ್ಧದ ವೇಳೆ ಹಿಟ್ಲರ್ ಸೈನಿಕನಾಗಿ ಜರ್ಮನಿ ಸೇನೆ ಸೇರಿದ. ಇದು ಆತನ ಜೀವನದ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿತ್ತು. ಯುದ್ಧದಲ್ಲಿ ಜರ್ಮನಿ ಸೋತು ಹೋಯಿತು. ಹಿಟ್ಲರ್ ಕೂಡ ಗಾಯಗೊಂಡ, ಕಣ್ಣಿಗೆ ಪೆಟ್ಟಾಗಿತ್ತು, ಚಿಕಿತ್ಸೆ ಪಡಿತಾ ಇದ್ದ. ಆದ್ರೂ ಆತನಿಗೆ ಶೌರ್ಯ ಪದಕ ಸಿಕ್ತು. ಆದ್ರೆ ಜರ್ಮನಿಯ ಸೋಲಿಗೆ ಹರಕೆ ಕುರಿಗಳನ್ನ ಹುಡುಕಲಾಯ್ತು. ಈಗ ಯಾರ ಕಾರಣ ಅಂತ? ಆ ಹರಕೆ ಕುರಿಗಳೇ ಯಹೂದಿಗಳು, ಉದಾರವಾದಿಗಳು ಹಾಗೂ ಕಮ್ಯುನಿಸ್ಟರು. ಇವರೆಲ್ಲ ಯುದ್ಧದ ವೇಳೆ ದೇಶಕ್ಕೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಕತೆ ಕಟ್ಟಲಾಯಿತು. ಇದರ ಪರಿಣಾಮ ಜರ್ಮನಿಯ ದೊಡ್ಡ ಜನಸಮೂಹ ಮಹಾಯುದ್ಧದ ಸೋಲಿನ ಅವಮಾನಕ್ಕೆ ಯಹೂದಿಗಳೇ ದೊಡ್ಡ ಕಾರಣ ಅಂತ ನಂಬಿಬಿಟ್ರು. ಮನಸ್ಸಲ್ಲಿ ದ್ವೇಷ ಭಾವನೆ ಬೆಳೆಸ್ಕೊಂಡ್ರು. ಇವರಲ್ಲಿ ಹಿಟ್ಲರ್ ಕೂಡ ಒಬ್ಬ. ನಂತರ ಎಲ್ಲರ ಗ್ರಹಚಾರಕ್ಕೆ ಈ ಹಿಟ್ಲರ್ ಪಾಲಿಟಿಕ್ಸಿಗೆ ಬಂದ. ಪೇಂಟರ್ ಹಿಟ್ಲರ್ ಸೈನಿಕ ಹಿಟ್ಲರ್ ಆಗಿ ಈಗ ಪಾಲಿಟಿಷಿಯನ್ ಹಿಟ್ಲರ್ ಆದ. ಹಿಟ್ಲರ್ನ ಉಗ್ರ ಭಾಷಣಗಳಿಂದಾಗಿನೇ 1930-40 ದಶಕದಲ್ಲಿ ಸಾವಿರಾರು ಜೂಗಳ ಸಾಮೂಹಿಕ ಹತ್ಯಾಕಾಂಡ ನಡೆಯಿತು. 1933ರಿಂದಲೇ ಹಿಟ್ಲರ್ನ ಅಧಿಕಾರ ಶುರುವಾದಾಗಿನಿಂದಲೇ ಯಹೂದಿಗಳ ಮಾರಣಹೋಮ ಆರಂಭ ಆಗಿದ್ರೂ ಕೂಡ ಎರಡನೇ ಮಹಾಯುದ್ಧದ ವೇಳೆ ಅಂತೂ ಹಿಟ್ಲರ್ ಯಹೂದಿಗಳ ಸಾಮೂಹಿಕ ಹತ್ಯಾಕಾಂಡಕ್ಕೆ ಆದೇಶವನ್ನೇ ಕೊಟ್ಟುಬಿಟ್ಟಿದ್ದ. ಇದನ್ನ ದಿ ಹಾಲೋಕಾಸ್ಟ್ ಅಂತ ಕರೀತಾರೆ. ಹಿಟ್ಲರ್ ಮತ್ತು ಆತನ ನಾಜಿ ಗ್ಯಾಂಗು 60 ಲಕ್ಷಕ್ಕೂ ಅಧಿಕ ಯಹೂದಿಗಳನ್ನ 60 ಲಕ್ಷಕ್ಕೂ ಅಧಿಕ ಯಹೂದಿಗಳನ್ನ ಹಿಡಿದು ಕೊಂದ್ರು. ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು ಅಂತ ಮಾಡಿ ಅದರಲ್ಲಿ ಕೂಡ ಹಾಕೊಂಡ್ರು. ಗ್ಯಾಸ್ ಚೇಂಬರ್ಗಳಲ್ಲಿ ಕೂಡ ಹಾಕಿಕೊಂಡ್ರು. ಇಡೀ ಜರ್ಮನಿಯಿಂದ ಎಷ್ಟಾಗುತ್ತೋ ಅಷ್ಟು ಯಹೂದಿಗಳನ್ನ ಸರ್ವನಾಶ ಮಾಡಿದ್ರು. ಹಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.